ಸಿಲಿಕಾನ್ ಸಿಟಿಯಲ್ಲಿ ಅಳಿವಿನಂಚಿನಲ್ಲಿರುವ ನೇಕಾರಿಕೆ ಕಣ್ಣು ತೆರೆಯಬೇಕಿದೆ ಸರ್ಕಾರ. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ಗಣಪತಿ ನಗರದಲ್ಲಿ 150ರಷ್ಟು ಕೈಮಗ್ಗ ನೇಕಾರ ಕುಟುಂಬಗಳು ಇದ್ದು ಈಗ ಬೆಳವಣಿಗೆಗೆ ಸರಿದಿವೆ. ಹೌದು, ಇಂಥದೊಂದು ಮಾಹಿತಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ ತಿರ್ಕಿ ಅವರು ಸಂಘದ ವಾರ್ಷಿಕೋತ್ಸವ ಮತ್ತು ಕಾರ್ಮಿಕ ದಿನಾಚರಣೆ ನಿಮಿತ್ತ ಬೆಂಗಳೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿನ ನೇಕಾರರು ತಮ್ಮ ಅಳಲನ್ನು ಹಂಚಿಕೊಂಡಿದ್ದಾರೆ. ನೇಕಾರ ನಿವಾಸಿಗಳಾದಂಥ ಸುಬ್ರಹ್ಮಣ್ಯ, ಮಾದೇಶ, ಮಹಿಳೆ ರಾಣಿ ಸೇರಿದಂತೆ ಅನೇಕರು ಅಭಿಪ್ರಾಯ ಹಂಚಿಕೊಂಡು ತಮ್ಮ ಬದುಕಿನ ದುರ್ಬರಗಳನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ದೇಶದ ಮಾನ ಮುಚ್ಚುವ ನೇಕಾರನ ಬದುಕು ಈಗ ಕೊನೆಯ ಕ್ಷಣದಲ್ಲಿ ಇದೆ ಎಂಬುದು ಆಘಾತಕಾರಿ ಸಂಗತಿಯಾಗಿದೆ. ಕಾರಣ ಸರ್ಕಾರಗಳು ಇಂತಹ ನೇಕಾರನ್ನು ಗುರುತಿಸಿ ಅವರ ಬದುಕು ಕಟ್ಟಿಕೊಳ್ಳಲು ಯೋಜನೆಗಳ ಮೂಲಕ ನೇಕಾರ ಸಬಲೀಕರಣ ಮಾಡಬೇಕಾಗಿದೆ ಎಂದು ನೇಕಾರ ರಾಜ್ಯಾಧ್ಯಕ್ಷ ಶಿವಲಿಂಗ ತಿರ್ಕಿ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ಹಿರಿಯ ನೇಕಾರ ಎಪಿ ನಾಗರಾಜ್, ಕೈಮಗ್ಗ ನೇಕಾರ ಆರ್ ಸುಬ್ರಹ್ಮಣ್ಯ, ಮಾದೇಶ್, ಜನಾರ್ದನ್, ಶ್ರೀಮತಿ ರಾಣಿ ಸೇರಿ ಅನೇಕ ನೇಕಾರರು ಭಾಗವಹಿಸಿದ್ರು. ಇದೇ ಸಂದರ್ಭದಲ್ಲಿ ಸಂಘದಿಂದ ನೇಕಾರರನ್ನ ಸನ್ಮಾನಿಸಲಾಯಿತು. ಸರ್ ನಮಸ್ತೆ, ನನ್ನ ಹೆಸರು ರಾಣಿ ಅಂತ. ನಾನು ಹುಟ್ಟಿದಾಗಿಂದ ನಮ್ಮ ತಂದೆ ತಾಯಿ ಎಲ್ಲ ಇದೇ ಕೆಲಸ ಸರ್. ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಇದೇ ಕೆಲಸ, ನಮ್ಮ ಯಜಮಾನರು ಇದೇ ಕೆಲಸ. ಅವಾಗ ತುಂಬ ಚೆನ್ನಾಗಿತ್ತು ಸರ್. ಎಲ್ಲ ಸೀರೆಗೆ ಬಿಸ್ನೆಸ್ ಆಗಲಿ, ಮಕ್ಕಳಾಗಲಿ, ಮಗ್ದವ್ರಾಗಲಿ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಸರ್. ಇವಾಗ ಬರ್ತಾ 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 ಯಾರು ಈ ಕೆಲಸ ಕಲಿಯೋರು ಇಲ್ಲ, ಮಾಡೋರು ಇಲ್ಲ. ನಾನು 30 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ ಸರ್. ಏನು ಅನುಕೂಲ ನಮಗೆ, ಏನು ಸರ್ಕಾರದಿಂದ ಏನು ಅನುಕೂಲನೂ ಬಂದಿಲ್ಲ, ನಮಗೇನು ಇದಿಲ್ಲ ಸರ್. ಊಟಕ್ಕೂ ಬಟ್ಟೆಗೂ ಕಷ್ಟ ಆಗ್ಬಿಡ್ತಾ ಇದೆ ಇವಾಗ ಈ ಕೆಲಸ ಮಾಡ್ತಾ ಇರೋದು. ಇನ್ನು ಕಲಿಯೋರು ಮುಂದಕ್ಕೆ ಯಾರು ಇಲ್ಲ ಸರ್ ಈ ಕೆಲಸದಲ್ಲಿ. ಆಯ್ತು ಸರ್. ನಮ್ಮ ಹೆಸರು ಮಾದೇಶ. ನಾವು ಮಗ್ಗದ ಕೆಲಸ 45 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಗೌರ್ಮೆಂಟಿಂದ ಯಾವ ಸೌಲಭ್ಯ ಇಲ್ಲ, ಏನೂ ಇಲ್ಲ. ID ಕಾರ್ಡ್ ಯಾವುದು ಬಂದಿಲ್ಲ ನಮಗೆ. ಆಫೀಸ್ ಅವರು ಅಂತ ನಮಗೂ ಗೊತ್ತಿಲ್ಲ. ಅದನ್ನು ಸ್ವಲ್ಪ ಇದು ಮಾಡಿಕೊಡ್ಬೇಕು. ನಮಗೆ ಕಷ್ಟ ಸುಖ ನೋಡ್ಬೇಕು. ನೀವು ಮೈಸೂರು ರೋಡ್ ಗಣಪತಿ ನಗರ ಬೆಂಗಳೂರಲ್ಲಿ ನಾವೆಲ್ಲ ಇಲ್ಲಿ ಕೈಮಗ್ಗದ ನೇಕಾರರನ್ನು ಕೂಡ್ಕೊಂಡು ಒಂದು ಸಣ್ಣ ಕಾರ್ಯಕ್ರಮ ಮಾಡೋಣ. ಸುಬ್ರಹ್ಮಣ್ಯ ಅವರು ಮಾತಾಡ್ತಾರೆ. ದಯವಿಟ್ಟು ತಾವು ಈ ಕೈಮಗ್ಗದ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ ಹೇಳಿ ಹೇಳ್ಬೇಕು. ಈಗ ನೇಕಾರ ಬಂಧುಗಳೇ, ಈಗ ಏನಾಗಿದೆ ಅಂದ್ರೆ ದಿನೇ 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 ಅಳಿವಿನಂಚಿಗೆ ಹೋಗ್ತಾ ಇದೆ. ರೋಗಗ್ರಸ್ತ ಕೈಗಾರಿಕೆ ಆಗ್ಬಿಟ್ಟಿದೆ ನಮ್ದು. ಏನಂದ್ರೆ ಇಲ್ಲ, ಈಗ ಹೊಸದಾಗಿ ಬರ್ತಕ್ಕಂಥ ಪೀಳಿಗೆಗೆ ನಮ್ಮ ಇದರಲ್ಲಿ ಆಸಕ್ತಿ ಇಲ್ಲ, ಕಲಿಯೋ ಇದ್ರಲ್ಲಿ. ಯಾಕೆ ಅಂದ್ರೆ ಅದರಲ್ಲಿ ಏನು ಸಂಪಾದನೆ ಇಲ್ಲ. ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ, ಬಟ್ಟೆಗಿದ್ರೆ ಹೊಟ್ಟೆಗಿಲ್ಲ ಅನ್ನೋ ಪರಿಸ್ಥಿತಿಯನ್ನ ದೂಡ್ತಾ ಇದೀವಿ ನಾವೆಲ್ಲ. ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇದ್ರ ಅಭಿವೃದ್ಧಿಗೆ ತಗೊಂಡ್ಬರ್ಬೇಕಂತ ನಾವೆಲ್ಲ ಕೇಳ್ಕೊಳ್ತೀವಿ. ಪರಿಸ್ಥಿತಿ ಏನಾಗಿದೆ, ಉತ್ಪಾದನೆ ಮಾಡಿರೋದಕ್ಕೆ ವೈಜ್ಞಾನಿಕ ಬೆಲೆ ಇಲ್ಲ, ಜೊತೆಗೆ ವೈಜ್ಞಾನಿಕ ಕೂಲಿ ಇಲ್ಲ. ಜೊತೆಗೆ ಇವರೆಲ್ಲ ಬಂಡವಾಳವನ್ನು ತೊಡಗಿಸಿ ಮಾಡಿದ್ರೆ ಆ ಬಂಡವಾಳಕ್ಕೆ ಆಗುವಷ್ಟು, ಜೊತೆಗೆ ಇಲ್ಲಿ ಕೆಲಸ ಮಾಡೋರಿಗೆ ಆಗುವಷ್ಟು ಕೂಲಿಯನ್ನು ಕೊಡುವಂತ ಪರಿಸ್ಥಿತಿ ಇವತ್ತು ಇಲ್ಲಾಗೈತಿ ಅಂತ ಹೇಳಿ ಅನ್ನಾಗ್ತಾರೆ. ಇದು ಉಳಿಬೇಕು, ಈ ಸಂಸ್ಕೃತಿ ಮುಂದುವರಿಬೇಕು ಅಂತಂದ್ರೆ ಸರ್ಕಾರ ಬಹಳಷ್ಟು ಜವಾಬ್ದಾರಿಯನ್ನು ತಗೊಂಡು ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸ್ಬೇಕು, ದುಡಿಯು ಬಂಡವಾಳವನ್ನು ಒದಗಿಸ್ಬೇಕು. ಜೊತೆಗೆ ಸರ್ಕಾರದ ಅನೇಕ ಸೌಲಭ್ಯಗಳನ್ನ ಇವರಿಗೆ ಒದಗಿಸಿಕೊಡ್ಬೇಕಾದಂತ ಪರಿಸ್ಥಿತಿ ಇವತ್ತೈತಿ. ಸರ್ಕಾರ ಮತ್ತು ಇಲಾಖೆಗಳು ಎಚ್ಚೆತ್ತುಕೊಂಡು ಈ ನೇಕಾರರ ಬಗ್ಗೆ ಇಡೀ ರಾಜ್ಯದ ಒಂದು ಸಂಸ್ಕೃತಿ, ದೇಶದ ಒಂದು ಸಂಸ್ಕೃತಿಯನ್ನ ಉಳಿಸುವಂತ ಪ್ರಯತ್ನ ಮಾಡ್ಬೇಕನ್ನುವಂತ ಅಭಿಪ್ರಾಯ ಈ ಎಲ್ಲ ನೇಕಾರದಾಗೈತಿ. ಜೊತೆಗೆ ಸಂಘಟನೆದು ಕೂಡ ಆಗೈತಿ ಅಂತ ಹೇಳಿ